ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ಟ್ ಮೂವೀಸ್. ಸ್ನೇಹಿತರೆ, ಇವತ್ತು ತೆಲುಗಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಪಿಂಡಂ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ಈ ವಿಡಿಯೋನ ಓಪನ್ ಮಾಡಿದ್ರು ಇಲ್ಲವೇ ಈ ವಿಡಿಯೋವನ್ನ ನೋಡ್ಬೇಕು ಅಂದ್ಕೊಂಡ್ರೆ ಈ ಮೂವಿಯಿಂದಲೂ ಈ ವಿಡಿಯೋದಿಂದಲೂ ಈ ಎರಡರಿಂದಲೂ ದಯವಿಟ್ಟು ದೂರ ಇರಿ. ನಿಮಗೆ ಡಿಸ್ಟರ್ಬೆನ್ಸ್ ಕೆಲವು ವಿಸಿಲ್ಗಳು ಈ ವಿಡಿಯೋದಲ್ಲಿ ಇದ್ದಾವೆ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಅಣ್ಣಮ್ಮ ಒಂದು ಕಾರಿನಲ್ಲಿ ಹೋಗೋ ರೀತಿ ತೋರಿಸ್ತಾರೆ. ಇನ್ನು ಈ ಅಣ್ಣಮ್ಮನ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಆತ್ಮಗಳು ಆವರಿಸಿ ಅವನಿಗೆ ಕಷ್ಟಗಳನ್ನ ಕೊಡ್ತಾ ಇದ್ರೆ ಈ ಅಣ್ಣಮ್ಮ ಆ ಆತ್ಮಗಳಿಗೆ ಮುಕ್ತಿಯನ್ನ ನೀಡ್ತಾರೆ. ಆ ಕೆಲ್ಸದ ಮೇಲೆನೆ ಅಣ್ಣಮ್ಮ ಒಂದು ಮನೆಗೆ ಹೋಗ್ತಾ ಇರ್ತಾರೆ. ಇನ್ನು ಅಣ್ಣಮ್ಮ ಕಾರ್ ಇಳಿಬೇಕು ಅಂತ ನೋಡ್ತಿರುವಾಗ ಒಂದು ಕರಿನಾಯಿ ಅಲ್ಲಿಗೆ ಬಂದು ಜೋರಾಗಿ ಬೊಗಳ್ತಾ ತನ್ನ ತಲೆಯಿಂದ ಆ ಕಾರಿಗೆ ಗುದ್ದುತ್ತಾ ಇರುತ್ತೆ. ಹೀಗೆ ತುಂಬಾ ಸಾರಿ ತನ್ನ ತಲೆಯಿಂದ ಆ ಕಾರಿಗೆ ಗುದ್ದಿ ಕೊನೆಗೆ ತಲೆ ಹೊಡೆದುಕೊಂಡು ಸತ್ತೋಗುತ್ತೆ. ಆಗ ಅಣ್ಣಮ್ಮ ಕಾರ್ ಇಳಿದು ತನ್ನ ಡ್ರೈವರ್ ಹತ್ರ, ಇದು ಯಾಕೋ ನಾಯಿ ತರ ಇಲ್ಲ, ಇದ್ಯಾಕೋ ದುಷ್ಟ ಜೀವಿ ತರ ಕಾಣಿಸ್ತಾ ಇದೆ, ಇದರಿಂದ ಯಾರಿಗಾದ್ರೂ ತೊಂದರೆ ಆಗ್ಬೋದು, ಎಲ್ಲಾದ್ರೂ ತಗೊಂಡೋಗಿ ಮೊದಲು ಇದನ್ನ ಊತಾಕು ಅಂತ ಹೇಳ್ತಾಳೆ. ಅಣ್ಣಮ್ಮ ಪ್ರಾಬ್ಲಮ್ ಇರುವ ಮನೆಗೆ ಹೋಗ್ತಿರುವಾಗ ಲೋಕನಾಥ್ ಬಂದು ತನ್ನ ಪರಿಚಯವನ್ನ ಮಾಡಿಕೊಂಡು, ಪ್ರೊಫೆಸರ್ ದಶರಥ್ ಅವರು ಒಂದು ಕೇಸ್ ಸ್ಟಡೀಸ್ಗೋಸ್ಕರ ನಿಮ್ಮ ಹತ್ರ ಕಳಿಸಿದ್ದಾರೆ, ನೀವು ಅಕ್ಸೆಪ್ಟ್ ಮಾಡಿದ್ರೆ ಸ್ವಲ್ಪ ದಿನ ನಿಮ್ ಜೊತೆ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಣ್ಣಮ್ಮ ಕೂಡ ಅದಕ್ಕೆ ಒಪ್ಕೊಳ್ತಾಳೆ. ಅಣ್ಣಮ್ಮ ಮನೆ ಒಳಗಡೆ ಹೋಗಿ ಎಲ್ಲ ಪರಿಶೀಲಿಸಿದಾಗ ಅಲ್ಲಿನ ವಸ್ತುಗಳೆಲ್ಲ ಅಲ್ಲಾಡೋದಕ್ಕೆ ಶುರು ಮಾಡ್ತವೆ. ತನ್ನನ್ನು ಕರೆಸಿರುವ ಆ ವ್ಯಕ್ತಿಯ ಮಗಳ ಹತ್ರ, ನೀನು ಸ್ಕೂಲ್ಗೆ ಹೋಗ್ತಿದ್ಯಾ ಅಂತೇಳಿ ಮಾತಾಡಿಸಿದಾಗ ಅದಕ್ಕೆ ಆ ಮಗು, ಸ್ಕೂಲಲ್ಲಿ ಏನಿದೆ, ಎಲ್ಲವನ್ನು ನಾನು ನ್ಯೂಸ್ ಪೇಪರ್ ಅಲ್ಲೇ ಕಲ್ತ್ಕೋತೀನಿ ಅಂತ ತೆಲುಗಿನಲ್ಲಿ ಹೇಳ್ತಾಳೆ. ಅದಕ್ಕೆ ಅವ್ರ ತಂದೆ ಭಯ ಬಿದ್ದು ಅಣ್ಣಮ್ಮನ ಹತ್ರ, ಅಣ್ಣಮ್ಮನವ್ರೆ, ನಮ್ ತಂದೆ ಸತ್ತು ಹೋಗಿದ್ದರಿಂದ 1 ವೀಕ್ ಬ್ಯಾಕ್ ನಾವು USA ಇಂದ ಇಂಡಿಯಾಗೆ ಬಂದ್ವಿ, ಅಸಲಿಗೆ ನನ್ನ ಮಗಳಿಗೆ ತೆಲುಗು ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ತಾ ಇರ್ತವೆ. ಸತ್ತೋಗಿರುವ ಆ ವ್ಯಕ್ತಿ ಮಗುವನ್ನ ಆವರಿಸಿದ್ದಾನೆ, ನೀನು ಆಚೆ ಹೋಗು ಅಂತೇಳಿ ಲೋಕನಾಥನ ಆಚೆ ಕಳಿಸ್ತಾಳೆ. ಅಣ್ಣಮ್ಮ ಆ ವ್ಯಕ್ತಿಯನ್ನ, ನಿನ್ ತಂದೆ ಅಂತ್ಯಕ್ರಿಯೆನ ನೀನ್ ಮಾಡಿಲ್ವಾ ಅಂತ ಕೇಳಿದಾಗ, ನನಗೆ ಆ ಟೈಮಲ್ಲಿ ಬರೋದಿಕ್ ಆಗಿಲ್ಲ ಅಂತೇಳಿ ನಾನು ಬರ್ಲಿಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ನಿನ್ ತಂದೆ ಕಾಲಿ ಮೇಲೆ ಬಿದ್ದು ಕ್ಷಮೆ ಕೇಳು, ಅವ್ರಿಗೆ ಇಷ್ಟವಾದ ತಿಂಡಿಯನ್ನ ಮಾಡಿ ತಿನಿಸು ಅಂತ ಹೇಳ್ತಾಳೆ. ಆ ವ್ಯಕ್ತಿ ಕೂಡ ಅಣ್ಣಮ್ಮ ಹೇಳಿದಾಗೆ ಮಾಡಿದ್ದರಿಂದ ಅವರ ತಂದೆಯ ಆತ್ಮ ತನ್ನ ಮಗಳನ್ನ ಬಿಟ್ಟು ಹೊರಟೋಗುತ್ತೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗ್ತಿರುವಾಗ ಆಗ ಲೋಕನಾಥ್ ಅಣ್ಣಮ್ಮನನ್ನ, ಅಸಲಿಗೆ ಆ ಮಗುಗೆ ಏನಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಅಣ್ಣಮ್ಮ, ಆ ಮಗು ದೇಹಕ್ಕೆ ಒಂದು ಆತ್ಮ ಆವರಿಸಿಕೊಂಡಿದೆ, ನಾನು ಹೋಗಿ ಆ ಆತ್ಮಕ್ಕೆ ಮುಕ್ತಿಯನ್ನ ನೀಡಿದೆ ಅಂತ ಹೇಳ್ತಾರೆ. ಆ ನಂತರ ಮನೆಗೆ ಹೋದ್ಮೇಲೆ ಆ ರಾತ್ರಿ ಲೋಕನಾಥ್ ಅಣ್ಣಮ್ಮನನ್ನ ಇಂಟರ್ವ್ಯೂ ಮಾಡ್ತಾ, ಈ ತಾಂತ್ರಿಕ ಪ್ರಪಂಚಕ್ಕೆ ಬರೋದಕ್ಕೆ ನಿಮ್ಗೆ ಏನ್ ರೀಸನ್ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಅಣ್ಣಮ್ಮ, ನನ್ನ ತಂದೆ ಒಬ್ರು ಮಾನವತಾ ಮೂರ್ತಿ ತಾಂತ್ರಿಕನು, ಆ ತಾಂತ್ರಿಕ ಸೇವೆ ಮಾಡೋ ಸಮಯದಲ್ಲಿಯೇ ನನ್ನ ತಾಯಿ ನನ್ನ ತಂಗಿ ಸತ್ತೋದ್ರು, ನನ್ನ ತಂದೆ ಕೂಡ ಸತ್ತೋಗ್ತಾ ನಮ್ಮ ಈ ಸೇವೆಯನ್ನ ನೀನ್ ಮುಂದುವರ್ಸ್ಕೊಂಡು ಹೋಗು ಅಂತೇಳಿ ನನ್ನ ಹತ್ರ ಮಾತು ತಗೊಂಡಿದ್ದಾರೆ ಅಂತ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಲೋಕನಾಥ್ ಅಣ್ಣಮ್ಮನ ಹತ್ರ, ನಿಮ್ಮ ಕೆರಿಯರ್ ನಲ್ಲಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಕೇಸು ಯಾವ ತರ ಇದೆಯಾ, ನಿಮ್ಗೂ ಕೂಡ ಕೇಸನ್ನ ಸಾಲ್ವ್ ಮಾಡೋದಿಕ್ ಆಗಿಲ್ಲ ಅನ್ನೋ ತರ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅಣ್ಣಮ್ಮ, ಒಂದೇ ಒಂದಿದೆ, ಅದು ಎಲ್ಲವಕ್ಕಿಂತ ತುಂಬಾ ಪ್ರತ್ಯೇಕವಾದದ್ದು, ಅಪಾರ ಶಕ್ತಿಯನ್ನ ಹೊಂದಿದಂತ ಒಂದು ಆತ್ಮ ಈ ಭೂಮಿ ಮೇಲೆ ಜನ್ಮವನ್ನು ತಾಳೋದಕ್ಕೆ ಪ್ರಯತ್ನಿಸಿದಂತ ಕಥೆ ಅದು. ಅಂತಹ ಒಂದು ಕೇಸು ಇಲ್ಲಿವರೆಗೂ ನನಗೆ ಯಾವತ್ತೂ ಕೂಡ ಎದುರಾಗಿಲ್ಲ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ 1990 ಶುಕ್ಲಾಪೇಟೆಯಲ್ಲಿ ಒಂದು ದೊಡ್ಡ ಮನೆಯನ್ನು ಕೊಂಡ್ಕೊಂಡಿರೋ ಒಂದು ಫ್ಯಾಮಿಲಿಯೊಂದಿಗೆ ಈ ಕಥೆ ಶುರುವಾಗುತ್ತೆ. ಆಂಟೋನಿ ಮತ್ತು ಮೇರಿ ಇಬ್ಬರು ಗಂಡ ಹೆಂಡತಿ. ಆಗಾಗ್ಲೇ ಮೇರಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದಕ್ಕಿಂತ ಮುಂಚೆಯೇ ಅವಳಿಗೆ 2 ಹೆಣ್ಮಕ್ಳು ಹುಟ್ಟಿರ್ತಾರೆ. ಅವ್ರ ಹೆಸರು ಸೋಫಿ ಮತ್ತು ತಾರಾ. ತಾರಾಗೆ ಅಸಲಿಗೆ ಮಾತಾಡೋದಕ್ಕೆ ಬರೋದಿಲ್ಲ, ಅವಳು ಮೂಕಿ. ಅವಳ ಹತ್ರ ಎಲ್ಲರೂ ಸೈಲೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಆಂಟೋನಿಯ ಮದರ್ ಹೆಸರು ಸೂರಮ್ಮ. ಏನೇ ಆಗ್ಲಿ ಈ ಸಾರಿ ನನ್ನ ಸೊಸೆಗೆ ಗಂಡ್ ಮಗುನೇ ಆಗ್ಬೇಕು, ಅದು ಹುಟ್ಟೋದ್ ನನ್ ಗಂಡನೇ ಅಂತೇಳಿ ಗಂಡ್ ಮಗುಗೋಸ್ಕರ ಎದುರು ನೋಡ್ತಾ ಇರ್ತಾಳೆ. ಆ ಮನೆಯಲ್ಲಿ ಒಂದು ರೂಮ್ ಗೆ ಮಾತ್ರ ಬೀಗದಿಂದ ಲಾಕ್ ಮಾಡಿರ್ತಾರೆ. ಆ ರೂಮ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಹೊಸ ಫರ್ನಿಚರ್ಸ್ ಗಳು ಇರ್ತವೆ. ತಾರಾ ರೂಮ್ ಅಲ್ಲೆಲ್ಲ ಓಡಾಡ್ತಾ ಹೊಸ ಫರ್ನಿಚರ್ಸ್ ಗಳಿರೋ ರೂಮ್ ಅಲ್ಲಿ ಒಂದು ಕುರ್ಚಿ ಕೂಡ ಇರುತ್ತೆ. ಆ ಕುರ್ಚಿ ತನ್ನಷ್ಟಕ್ಕೆ ತಾನೇ ಅಲ್ಲಾಡ್ತಾ ಇರುತ್ತೆ. ತಾರಾ ರೂಮ್ ಗೆ ಬಂದಾಗ ಅಲ್ಲಿ ಏನೋ ಒಂದು ಶಬ್ದ ಆಯ್ತು ಅಂತೇಳಿ ಭಯ ಬಿದ್ದು ಆ ರೂಮ್ ಇಂದ ಓಡೋಗ್ತಾಳೆ. ಡಿನ್ನರ್ ಆದ್ಮೇಲೆ ಆ ಮಗು ಮತ್ತೆ ಆ ರೂಮ್ ಗೆ ಹೋಗಿ ನೋಡಿದಾಗ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ತಾರಾ ರೂಮ್ ನಿಂದ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಆ ಕುರ್ಚಿ ಅಲ್ಲಾಡಿಸಿದ ಶಬ್ದ ಕೇಳಿ ಹಿಂದಕ್ಕೆ ಬಂದು ಮತ್ತೆ ನೋಡಿದಾಗ ಆದ್ರೆ ಕುರ್ಚಿ ಅಲ್ಲಿ ಇರೋದಿಲ್ಲ. ಆಗ ತಾರಾಗೆ ಭಯ ಆಗಿ ಓಡೋಗಿ ತನ್ನ ರೂಮ್ ನಲ್ಲಿ ಮಲ್ಕೋತಾಳೆ. ಸೋಫಿ ಮತ್ತು ತಾರಾ ನಿದ್ರೆ ಮಾಡುತ್ತಿರುವಾಗ ರೂಮ್ ಅಲ್ಲಿ ಆ ಕುದುರೆಯ ಬೊಂಬೆ ತನ್ನಷ್ಟಕ್ಕೆ ತಾನು ಅಲ್ಲಾಡ್ತಾ ಇರುತ್ತೆ. ಅರ್ಧರಾತ್ರಿಯಲ್ಲಿ ಯಾರೋ ಸಾಫ್ಟ್ ಆಗಿ ಮಾತಾಡೋ ಶಬ್ದ ಕೇಳಿಸಿ ಸೋಫಿ ನಿದ್ರೆಯಿಂದ ಮೇಲೆ ಹೇಳ್ತಾಳೆ. ತಾರಾ ಕೂಗಿಲ್ಲೇನೋ ಅಂತೇಳಿ ಕೇಳಿದಾಗ
ನಾನ್ ಕೂಗಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಂಟೋನಿ ಮೇರಿಯನ್ನ ಚೆಕಪ್ ಗೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಮೇರಿ ಡಾಕ್ಟರ್ ಅನ್ನ ಸ್ಕ್ಯಾನಿಂಗ್ ನಲ್ಲಿ ನನಗೆ ಹೆಣ್ಮಗು ಹುಟ್ಟುತ್ತೋ ಗಂಡ್ ಮಗು ಹುಟ್ಟುತ್ತೋ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ ಡಾಕ್ಟರ್ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್ ನನಗೆ ಗೊತ್ತಾದ್ರೂ ಕೂಡ ಆಗ ಹೇಳ್ಬಾರ್ದು ಅಂತ ಹೇಳ್ತಾನೆ. ಡಾಕ್ಟರ್ ನ ಆ ರೀತಿ ಕೇಳಿದ್ಕೋಸ್ಕರ ಆಂಟೋನಿ ಸ್ವಲ್ಪ ಕೋಪ ಮಾಡ್ಕೊಂತಾನೆ. ಅದಕ್ಕೆ ಮೇರಿ ನಾನೇನ್ ಮಾಡ್ಲಿ, ನಿಮ್ ತಾಯಿ ದಿನಕ್ಕೆ 100 ಸಾರಿ ನನಗೆ ಗಂಡ್ಮಗು ಬೇಕು ನನಗೆ ಗಂಡ್ಮಗು ಬೇಕು ಅಂತ ಹೇಳ್ತಾ ಇರ್ತಾರೆ, ನನ್ಗೆ ಹೇಗಿರುತ್ತೆ ನಿಮ್ ತಾಯಿ ಅವ್ರು ಯಾವಾಗ್ಲೂ ಆ ರೀತಿ ಅಳ್ತಾ ಇದ್ರೆ ಅಂತೇಳಿ ಬಾಧೆ ಬೀಳ್ತಾಳೆ. ಹಾಸ್ಪಿಟಲ್ ಇಂದ ಮನೆಗೆ ಬಂದ್ಮೇಲೆ ದೇವ್ರ ಮನೇಲಿರೋ ಫೋಟೋಗಳೆಲ್ಲ ತನ್ನಷ್ಟಕ್ಕೆ ತಾನು ಕೆಳಗಡೆ ಬಿದ್ದೋಗ್ತಾ ಇರ್ತವೆ. ಅಸಲಿಗೆ ಎಲ್ಲಾ ಫೋಟೋಗಳು ಒಂದೇ ಸಾರಿಗೆ ಏಕೆ ಕೆಳಗಡೆ ಬಿದ್ದು ಅಂತೇಳಿ ಮೇರಿ ಭಯ ಬೀಳ್ತಾ ಇರ್ತಾಳೆ. ಅದಕ್ಕೆ ಆಂಟೋನಿ ಕಾರ್ಪೆಂಟರ್ ಅವುಗಳನ್ನ ಸರಿಯಾಗಿ ಜೋಡಿಸಿರಲ್ಲ ತಗೋ ಅಂತ ಹೇಳ್ತಾನೆ. ಆದ್ರೆ ಅದೇ ಕೋಣೆಯಲ್ಲಿ ಯಾವ್ದೋ ಒಬ್ಬರದು ಫೋಟೋ ಟೇಬಲ್ ಆಗಿ ನಿಂತಿರುತ್ತೆ. ಆದ್ರೆ ಅದನ್ನ ಯಾರು ಕೂಡ ಅಬ್ಸರ್ವ್ ಮಾಡೋದಿಲ್ಲ. ತಾರಾ ಸ್ಟೋರ್ ರೂಮ್ ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇರುವಾಗ ಆ ಕುದುರೆಯ ಬೊಂಬೆ ತನ್ನಷ್ಟಕ್ಕೆ ತಾನೇ ತಾರಾ ಕಡೆ ತಿರುಗುತ್ತೆ. ಅದೇ ಸಮಯದಲ್ಲಿ ಒಂದು ಆತ್ಮ ತಾರಾಗೆ ಕಾಣಿಸಿಕೊಂಡು ಅವಳ ದೇಹಕ್ಕೆ ಆವರಿಸಿಕೊಳ್ಳುತ್ತೆ. ಆಗ ತಾರಾ ಹೋಗಿ ಆ ಕುರ್ಚಿ ಮೇಲೆ ಕುಳಿತುಕೊಂಡು ಜೋರಾಗಿ ಅಲ್ಲಾಡಿಸ್ತಾ ಇರ್ತಾಳೆ. ಕುರ್ಚಿ ಅಲ್ಲಾಡುತ್ತಿರೋ ಸೌಂಡ್ ಅನ್ನ ಕೇಳಿ ಮೇರಿ ಆ ರೂಮ್ ಗೆ ಬಂದು ಕೆಳಗಡೆ ಬಿದ್ರೆ ಏಟಾಗುತ್ತೆ ಅಂತೇಳಿ ತಾರಾ ಮೇಲೆ ಕಿರ್ಚಾಡಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ. ಮೇರಿ ಆ ಸ್ಟೋರ್ ರೂಮ್ ಅನ್ನ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಬಂದಾಗ ಒಂದು ಆತ್ಮ ಹೊರಗಡೆ ಬರೋದಕ್ಕೆ ಆ ಡೋರ್ ಅನ್ನ ಜೋರಾಗಿ ಅಲ್ಲಾಡಿಸುತ್ತೆ. ಆಂಟೋನಿ ಕೆಲಸ ಮಾಡ್ತಿರುವ ರೈಸ್ ಮಿಲ್ ಓನರ್ ಆಂಟೋನಿ ಹತ್ರ ಇನ್ಕಮ್ ಟ್ಯಾಕ್ಸ್ ಅವರ ಕಾಟ ಜಾಸ್ತಿ ಆಗಿದೆ, 6 ತಿಂಗಳಲ್ಲಿ ನಾನು ಮಿಲ್ ಅನ್ನ ಮುಚ್ತಾ ಇದ್ದೀನಿ, 2 ತಿಂಗಳು ಇದ್ಕೊಂಡು ಅಕೌಂಟ್ ಅನ್ನ ನೋಡ್ಕೋ, ನೀನೇ ಕೆಲ್ಸಗಾರ ಎಲ್ರಿಗೂ ದುಡ್ಡನ್ನ ಕೊಟ್ಟು ಕಳ್ಸು ಅಂತ ಹೇಳ್ತಾನೆ. ಆ ರಾತ್ರಿ ಆಂಟೋನಿ ಮನೆಗೆ ಬರೋದಕ್ಕೆ ಲೇಟ್ ಆಗುತ್ತೆ. ಮನೆಗೆ ಬರೋದಕ್ಕೆ ಸ್ಕೂಟಿ ಕೂಡ ಸ್ಟಾರ್ಟ್ ಆಗ್ತಾ ಇರಲ್ಲ. ಆಗ ಅಲ್ಲಿರೋ ವ್ಯಕ್ತಿ ಒಬ್ಬ ಸ್ಕೂಟಿ ಸ್ಟಾರ್ಟ್ ಆಗೋದಿಲ್ಲ, ಈ ಲ್ಯಾಂಪರ್ ತಗೊಂಡು ನಡ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಆಂಟೋನಿಗೆ ಒಬ್ಬನೇ ನಡ್ಕೊಂಡು ಹೋದಕ್ಕೆ ಭಯ ಆಗುತ್ತೆ. ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿಗೆ ಜೊತೆಗೆ ಬರೋದಕ್ಕೆ ಹೇಳ್ತಾನೆ. ಆಂಟೋನಿ ಅವನ ಜೊತೆ ಮಾತಾಡ್ತಾ ಮನೆ ಹತ್ರ ಬಂದಾಗ ಇದೇ ನಮ್ಮ ಮನೆ ಅಂತೇಳಿ ಅವನಿಗೆ ತೋರಿಸ್ತಾನೆ. ಆದ್ರೆ ಅಲ್ಲಿಯವರೆಗೂ ತನ್ನ ಜೊತೆ ಬಂದಿದಂತ ವ್ಯಕ್ತಿ ಕಾಣಿಸದೆ ಹೋಗ್ತಾನೆ. ಅಸಲಿಗೆ ಅವನೇನಾದ ಅಂತ ಹೇಳಿ ಆಂಟೋನಿ ಶಾಕ್ ಆಗ್ತಾನೆ. ಮನೆ ಹತ್ರ ಬಂದು ಅಲ್ಲೇ ಇದ್ದ ಬಾವಿ ಹತ್ರ ಮುಖ ತೊಳ್ಕೊಳಕ್ ಹೋದಾಗ ಆತನ ಜೊತೆ ಬಂದಿದಂತ ವ್ಯಕ್ತಿ ಅವನ ಪಕ್ಕದಲ್ಲೇ ನಿಂತಿರುವ ಹಾಗೆ ಅವನ ಕಾಲುಗಳು ಕಾಣಿಸ್ತವೆ. ಆಗ ಭಯ ಬಿದ್ದು ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಕಾಣಿಸೋದಿಲ್ಲ. ಆಗ ತಕ್ಷಣ ಮನೆಯೊಳಗಡೆ ಹೋಗಿ ಅಲ್ಲಿ ನಡೆದಿದ್ದನ್ನ ಮೇರಿ ಮತ್ತು ಸೂರಮ್ಮ ಹತ್ರ ಹೇಳ್ತಾನೆ. ಅದಕ್ಕೆ ಸೂರಮ್ಮ ಮನೆ ಬಂತು ಅಂತ ಹೇಳಿ ಅವನು ಹೊರಟೋಗಿದ್ದಾನೆ, ನೀನ್ ಅದಕ್ಕೇನು ಭಯ ಬೀಳ್ಬೇಡ ಸುಮ್ನಿರು ಅಂತ ಹೇಳ್ತಾಳೆ. ಆ ರಾತ್ರಿ ಸೋಫಿ ಮತ್ತು ತಾರಾ ನಿದ್ರೆ ಮಾಡ್ತಿರುವಾಗ ರೂಮ್ ಅಲ್ಲಿ ಯಾರೋ ಮಾತಾಡ್ತಿರೋ ಶಬ್ದವನ್ನ ಕೇಳಿ ನಿದ್ದೆಯಿಂದ ಮೇಲೆ ಹೇಳ್ತಾಳೆ. ಮೇಲೆ ಎದ್ದು ನೋಡಿದಾಗ ತಾರಾ ಕೂಡ ಪಕ್ಕದಲ್ಲಿ ಇರೋದಿಲ್ಲ. ರೂಮ್ ಅಲ್ಲೆಲ್ಲ ಹುಡುಕಾಡ್ತಾಳೆ. ಆಗ ತಾರಾ ಸೋಫಿಯ ಪಕ್ಕದಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾಳೆ. ಆಗ ಸೋಫಿಯಾಗೆ ಭಯ ಆಗಿ ಜೋರಾಗಿ ಕಿರ್ಚ್ಕೊಂಡಿದ್ರಿಂದ ಎಲ್ರು ಏನಾಯ್ತು ಅಂತೇಳಿ ಅಲ್ಲಿಗೆ ಓಡ್ ಬರ್ತಾರೆ. ಸೋಫಿಯಾನ ಏನಾಯ್ತು ಅಂತ ಕೇಳಿದಾಗ ಸೋಫಿಯಾ ಭಯ ಬೀಳ್ತಾ ತಾರಾ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಇದು ಈಗ ನಡೀತಾ ಇರೋದು 2ನೇ ಸಾರಿ ಅಂತ ಹೇಳ್ತಾಳೆ. ಅದಕ್ಕೆ ಮೇರಿ ಏನ್ ಸೋಫಿ ಸುಳ್ಳು ಹೇಳ್ತಿದ್ಯಾ, ತಾರಾ ಹೇಗೆ ಮಾತಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾಳೆ. ಅದಕ್ಕೆ ಸೂರಮ್ಮ ಹೊಸ ಮನೆ ಅಲ್ವಾ, ಯಾವ್ದೋ ಪಿಡಿ ಮೆಟ್ಟಿರೋ ತರ ಇದೆ, ಅವಳನ್ನ ಮಲಗಿಸಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾರ್ಪೆಂಟರ್ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ ಸೋಫಿಯಾ ಮತ್ತು ತಾರಾಗೆ ಅವಳ ತಂಗಿ ಕಾಣಿಸ್ತಾಳೆ. ಅವರು ಆಚೆ ಹೋಗಿ ಆಡ್ಕೋಬೇಕು ಅಂತ ಅನ್ಕೋತಾರೆ. ಆಚೆ ಹೋಗಿ ಸೋಫಿ ತಾರಾ ಆಟ ಆಡ್ತಿರುವಾಗ ಆಗ ಅಲ್ಲಿಗೆ ಮೇರಿ ಬಂದು ಈ ಪಚ್ಚಿ ನಿಮ್ಗೆ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಕಾರ್ಪೆಂಟರ್ ನಮ್ಗೆ ಆ ಮೇಲಿನ ಸ್ಟೋರ್ ರೂಮ್ ಅಲ್ಲಿ ತಗೊಂಬಂದ್ ಕೊಟ್ರು ಅಂತ ಹೇಳ್ತಾನೆ. ಅದೇ ರಾತ್ರಿ ಸೂರಮ್ಮ ತನ್ನ ರೂಮ್ ಅಲ್ಲಿ ನಿದ್ರೆ ಮಾಡ್ತಿರುವಾಗ ಅವಳ ಪಕ್ಕದಲ್ಲಿರುವ ಚೇರ್ ತನ್ನಷ್ಟಕ್ಕೆ ತಾನೇ ಅವಳ ಹತ್ರ ಬರುತ್ತೆ. ಚೇರ್ ಬಂದಿರೋ ಶಬ್ದಕ್ಕೆ ಅವಳು ನಿದ್ದೆಯಿಂದ ಮೇಲೆ ಎದ್ದು ಆ ಚೇರ್ ಅನ್ನ ಮತ್ತೆ ತಗೊಂಡೋಗಿ ಅದೇ ಜಾಗಕ್ಕೆ ಇಡ್ತಾಳೆ. ಆದ್ರೆ ಇಟ್ಟ ತಕ್ಷಣ ಆ ಚೇರು ಅವಳ ಕಣ್ಣ ಮುಂದೆಯೇ ಮತ್ತೆ ವೇಗವಾಗಿ ಅವಳ ಹತ್ರ ಬರುತ್ತೆ. ಆಗ ಸೂರಮ್ಮಗೆ ಸ್ವಲ್ಪ ಭಯ ಆಗಿ ಸತ್ತೋಗಿರೋ ತನ್ನ ಗಂಡನ ಫೋಟೋ ಹತ್ರ ಹೋಗಿ ಇದು ನೀವೇನಾ, ಇನ್ನು ನನ್ನ ಕ್ಷಮಿಸಿಲ್ವಾ ಅಂತೇಳಿ ಬಾಧೆ ಬೀಳ್ತಾಳೆ. ಮಾರ್ನಿಂಗ್ ಬೆಳಿಗ್ಗೆ ಆಂಟೋನಿ ಅವರ ತಾಯಿ ಹತ್ರ ರೈಸ್ ಮಿಲ್ ಅಲ್ಲಿ ಕೆಲಸ ಇನ್ 2 ತಿಂಗಳು ಮಾತ್ರ ಇದೆ, ಇರೋ ದುಡ್ಡೆಲ್ಲ ಹಾಕಿ ಈ ಮನೆಯನ್ನ ಕೊಂಡ್ಕೊಂಡೆ, 3ನೇ ಮಗುವನ್ನ ಸಾಕೋ ಶಕ್ತಿ ನನಗಿಲ್ಲ, ಆ ಮಗುವನ್ನ ಅಬೋಷನ್ ಮಾಡ್ಸೋಣ ಅಂತ ಅಂದ್ಕೊಂಡಿನಿ ಅಂತ ಹೇಳ್ತಾನೆ. ಆಗ ಸೂರಮ್ಮ ನಿನಗೇನ್ ಹುಚ್ಚಿಡ್ದಿಯಾ ಅಂತೇಳಿ ಅವನ ಮುಖದ ಮೇಲೆ ಹೊಡೆದು ಈಗ ಹುಟ್ಟಿರೋದು ನನ್ನ ಗಂಡ ಅಂದ್ರೆ ನಿಮ್ ತಂದೆ, ಯಾವ್ದೇ ಕಾರಣಕ್ಕೂ ಅಬೋಷನ್ ಮಾಡಿಸಬಾರ್ದು, ನಿನ್ನಿಂದ ಆಗಿಲ್ಲ ಅಂದ್ರೇನು, ನನ್ನ ಪೆನ್ಷನ್ ದುಡ್ಡಿನಿಂದಲೇ ಅವನನ್ನ ಸಾಕ್ತೀನಿ ಅಂತ ಹೇಳ್ತಾಳೆ. ಇದಕ್ಕಿಂತ ಮೊದಲು ಅವರಮ್ಮ ಯಾವತ್ತೂ ಕೂಡ ಈ ರೀತಿ ಬಿಹೇವ್ ಮಾಡಿರ್ಲಿಲ್ಲ ಅಂತೇಳಿ ಆಂಟೋನಿ ಕೂಡ ಸ್ವಲ್ಪ ಶಾಕ್ ಆಗ್ತಾನೆ. ಆ ರಾತ್ರಿ ಆಂಟೋನಿಗೆ ಏನೇನೋ ಶಬ್ದ ಕೇಳಿಸಿ ರೂಮ್ ಇಂದ ಆಚೆ ಬರ್ತಾನೆ. ಕಿಟಕಿಯಿಂದ ನೋಡಿದ್ರೆ ತಾರಾ ಬಾವಿ ಹತ್ರ ಕೂತ್ಕೊಂಡು ಆಟ ಆಡ್ತಿರೋದನ್ನ ನೋಡ್ತಾನೆ. ಆ ಟೈಮಲ್ಲಿ ತಾರಾ ಬಾವಿ ಹತ್ರ ಏನ್ ಮಾಡ್ತಿದ್ದಾರೆ ಅಂತೇಳಿ ಭಯ ಬಿದ್ದು ಓಡೋಗ್ತಾನೆ. ಆದ್ರೆ ಹಿಂದೆಯಿಂದ ಯಾರೋ ನಗ್ತಾ ಇದಾರೆ ಅಂತೇಳಿ ಹಿಂದೆ ತಿರುಗಿ ನೋಡಿದಾಗ ಅವನ ಮನೆಯ ಮೇಲೆ 5 ಆತ್ಮಗಳು ಆಂಟೋನಿ ಕಡೆ ನೋಡ್ತಾ ಇರ್ತವೆ. ಕಣ್ಣು ಬಿಟ್ಟು ಮತ್ತೆ ಅವುಗಳನ್ನೇ ನೋಡಕ್ ಹೋದಾಗ ಅವು ಮಾಯ ಆಗಿರ್ತವೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ ಮಾಯ ಕೂಡ ಅಲ್ಲಿರೋದಿಲ್ಲ. ಒಂದ್ ವೇಳೆ ಬಾವಿ ಒಳಗಡೆ ಏನಾದ್ರು ಬಿದ್ದಿದ್ದಾಳ ಅಂತೇಳಿ ಬಾವಿ ಒಳಗಡೆ ಬಗ್ಗಿ ನೋಡಿದ್ರೆ ಆ ಟೈಮಲ್ಲಿ ಒಂದು ಆತ್ಮ ಆಂಟೋನಿಯನ್ನ ಬಾವಿ ಒಳಗಡೆ ತಳ್ಳುತ್ತೆ. ಮಾರ್ನಿಂಗ್ ಆದ್ಮೇಲೆ ಮೇರಿ ಬಾವಿ ಒಳಗಡೆ ಬಿದ್ದ ಆಂಟೋನಿಯನ್ನ ಮೇಲೆ ಕಳ್ಕೊಂತಾಳೆ. ಆ ರಾತ್ರಿ ನಡೆದ ಘಟನೆಯನ್ನ ಆಂಟೋನಿ ಮೇರಿಗೂ ಕೂಡ ಹೇಳ್ತಾನೆ. ಮನೆಯಲ್ಲಿ ಯಾವ್ಯಾವ ಶಕ್ತಿಗಳಿದಾವೆ ನಾನು ಅವುಗಳನ್ನು ಗಮನಿಸ್ತಾನೆ ಇದೀನಿ ಅಂತ ಹೇಳ್ತಾನೆ. ನಂತರ ಆಂಟೋನಿ ನಾನ್ ಮಿಲ್ಲಿಂದ ಬರೋದಕ್ಕೆ ಟೈಮ್ ಆಗುತ್ತೆ, ನೀವು ಬೇಗ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿ ಹೊರಡ್ತಾನೆ. ಅದೇ ರಾತ್ರಿ ತಾರಾ ಕಾರ್ಪೆಂಟರ್ ತಂಗಿ ಜೊತೆ ಬಂದು ಆಟ ಆಡೋಕೆ ಬರ್ತೀಯಾ ಸೋಫಿ ಅಂತ ಕೇಳ್ತಾಳೆ. ಸೋಫಿಗೆ ಹೋಮ್ ವರ್ಕ್ ಇರೋದ್ರಿಂದ ನಾನ್ ಬರೋದಿಲ್ಲ
ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ತಾರಾ ಮತ್ತು ಆ ಕಾರ್ಪೆಂಟರ್ ತಂಗಿ ಹೊರಗಡೆ ಹೋಗ್ತಾರೆ. ಆ ಹುಡುಗಿ ತಾರಾಳನ್ನ ಮಣ್ಣಿನ ರೋಡಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಾಳೆ. ತಾರಾ ಆ ಕಾರ್ಪೆಂಟರ್ ತಂಗಿ ಜೊತೆ ಸಂಜೆ ಟೈಮಲ್ಲಿ ಹೋಗಿದ್ದಾಳೆ ಅಂತೇಳಿ ಮೇರಿ ಒಂದು ಲ್ಯಾಂಪರ್ ತಗೊಂಡು ತಾರಾಗೋಸ್ಕರ ಹೊರಗಡೆ ಹೋಗ್ತಾಳೆ. ಹೊರಗಡೆ ತಾರಾ ಎಲ್ಲೂ ಕಾಣಿಸದೇ ಇದ್ರಿಂದ ಆ ಕಾರ್ಪೆಂಟರ್ ಮನೆಗೆ ಹೋಗಿ ನಿಮ್ ತಂಗಿ ಜೊತೆ ತಾರಾ ಬಂದಿದ್ದಾಳಲ್ವಾ, ಸ್ವಲ್ಪ ಕರಿತೀರಾ ಅಂತ ಹೇಳ್ತಾಳೆ. ಆಗ ಆ ಕಾರ್ಪೆಂಟರ್ ಅಸಲಿಗೆ ನನ್ನ ತಂಗಿನೇ ಇಲ್ಲ ಅಂತ ಹೇಳಿದಾಗ ಮೇರಿ ಶಾಕ್ ಆಗಿ ಹೋಗ್ತಾಳೆ. ಆ ರಾತ್ರಿ ರೋಡ್ ಮೇಲೆ ಒಂಟಿಯಾಗಿ ಹೋಗ್ತಿದ್ದ ತಾರಾಳನ್ನ ಅಣ್ಣಮ್ಮ ನೋಡಿ, ಅಣ್ಣಮ್ಮ ಯಾರಮ್ಮ ನೀನು ಇಲ್ಲಿ ಒಂಟಿಯಾಗಿ ಇದೆಯಾ ಅಂತ ಕೇಳ್ತಾರೆ. ಅಣ್ಣಮ್ಮಗೆ ತಾರಾಗೆ ಮಾತಾಡೋದಿಕ್ ಬರೋದಿಲ್ಲ ಅಂತೇಳಿ ಅರ್ಥವಾಗಿ ನಿಮ್ ಮನೆಯನ್ನ ತೋರಿಸು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಹಾಗೆ ಹೋಗ್ತಿರುವಾಗ ಅವರಿಗೆ ಮೇರಿ ಎದುರಾದಾಗ ಮೇರಿಗೆ ತಾರಾಳನ್ನ ಒಪ್ಪಿಸಿ ಅವರನ್ನ ಮನೆ ಹತ್ತಿರ ಡ್ರಾಪ್ ಮಾಡ್ತಾರೆ. ಹೀಗೆ ಅವರನ್ನ ಡ್ರಾಪ್ ಮಾಡಿ ಹೋಗ್ತಿದ್ದ ಅಣ್ಣಮ್ಮನಿಗೆ ಅವರ ಮನೆಯ ಕಿಟಕಿ ಮೇಲೆ ಒಂದು ಆತ್ಮ ಕಾಣಿಸುತ್ತೆ. ಆ ಫ್ಯಾಮಿಲಿ ಏನೋ ತೊಂದರೆಯಲ್ಲಿ ಇದೆ ಅಂತೇಳಿ ಅಣ್ಣಮ್ಮನಿಗೆ ಅರ್ಥವಾಗುತ್ತೆ. ಅಣ್ಣಮ್ಮ ಹೋಗ್ತಿರುವಾಗ ಆ 5 ದೆವ್ವಗಳು ಮನೆ ಮೇಲೆ ಕುಳಿತುಕೊಂಡು ಅಣ್ಣಮ್ಮನನ್ನೇ ನೋಡ್ತಾ ಇರ್ತವೆ. ಆ ರಾತ್ರಿ ಸೂರಮ್ಮನಿಗೆ ಯಾವ್ದೋ ಮಗು ಅಳ್ತಿರೋ ಶಬ್ದ ಕೇಳಿ ಅವಳು ತುಂಬಾ ಭಯ ಬಿದ್ದು ಹೋಗ್ತಾಳೆ. ಆ ಸ್ಟೋರ್ ರೂಮ್ ಅಲ್ಲಿ ಯಾರೋ ಇದ್ದಾರೆ, ಯಾವ್ದೋ ಹುಡುಗಿ ಕುತ್ಕೊಂಡು ಅಳ್ತಾ ಇದೆ ಅಂತೇಳಿ ತುಂಬಾ ಭಯವಾಗಿ ಹೇಳ್ತಾಳೆ. ಆಗ ಆಂಟೋನಿ ಆ ರೂಮ್ ಡೋರ್ ಅನ್ನ ಓಪನ್ ಮಾಡಿದಾಗ ಕರೆಂಟ್ ಹೋಗುತ್ತೆ. ಕ್ಯಾಂಡಲ್ ಅನ್ನ ತಗೊಂಡು ಆಂಟೋನಿ ಆ ರೂಮ್ ಒಳಗಡೆ ಹೋಗ್ತಾನೆ. ಆಗ ಎಲ್ಲರೂ ನೋಡುತ್ತಿರುವಾಗಲೇ ಕುರ್ಚಿ ಅಲ್ಲಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಆಂಟೋನಿನ ಹೊರಗಡೆ ಬರೋದಕ್ಕೆ ಹೇಳ್ತಾರೆ. ಆದ್ರೆ ಆ ಸಮಯದಲ್ಲಿ ಕ್ಯಾಂಡಲ್ ಆರಿ ಹೋಗುತ್ತೆ. ಮತ್ತೆ ಆಂಟೋನಿ ಆ ಕ್ಯಾಂಡಲ್ ಅನ್ನ ಹಚ್ಚಿ ರೂಮ್ ಅಲ್ಲಿ ಯಾರಾದ್ರೂ ಇದರ ಅಂತ ನೋಡ್ತಿರುವಾಗ ಆ ಆತ್ಮ ದೆವ್ವದ ರೂಪದಲ್ಲಿ ಆಂಟೋನಿ ಮುಂದೆ ಪ್ರತ್ಯಕ್ಷವಾಗುತ್ತೆ. ಆಗ ಆಂಟೋನಿ ಕೂಡ ಭಯ ಬಿದ್ದು ರೂಮಿಂದ ಆಚೆ ಹೋಗ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಆ ಆತ್ಮ ಅಷ್ಟೊತ್ತಿಗಾಗಲೇ ಡೋರ್ ಅನ್ನು ಲಾಕ್ ಮಾಡಿಬಿಡುತ್ತೆ. ಆಗ ಆಂಟೋನಿ ಭಯ ಬಿದ್ದು ಹಿಂದಕ್ಕೆ ತಿರುಗಿ ನೋಡಿದಾಗ ಅವನ ಮುಂದೆ ಒಂದು ದೆವ್ವ ಪ್ರತ್ಯಕ್ಷವಾಗಿ ಅವನನ್ನ ಜೋರಾಗಿ ಹೊಡೆಯುತ್ತೆ. ಅವನು ಜೋರಾಗಿ ಗೋಡೆಗೆ ತಗುಲಿ ಕೆಳಗಡೆ ಬಿದ್ದೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಮನೆಯನ್ನ ಮಾರಾಟ ಮಾಡಿದ್ದ ವ್ಯಕ್ತಿ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಬಂದು ಆ ರೂಮ್ ನಲ್ಲಿದ್ದ ಆಂಟೋನಿಯನ್ನ ಕಾಪಾಡ್ತಾನೆ. ಆ ರಾತ್ರಿ ನಡೆದೆಲ್ಲವನ್ನು ಆಂಟೋನಿ ಆ ಕಾನ್ಸ್ಟೇಬಲ್ ಹತ್ರ ಹೇಳಿದ್ರೆ ಆ ವ್ಯಕ್ತಿ ನಂಬೋದಿಲ್ಲ. ಆ ಮನೆಯ ಬಗ್ಗೆ ಗೊತ್ತಿದ್ರು ಆ ಮನೆಯನ್ನು ಮಾರಾಟ ಮಾಡಿರೋ ವ್ಯಕ್ತಿಯ ಮೇಲೆ ಆಂಟೋನಿ ಕೋಪ ಮಾಡ್ಕೊಳ್ತಾನೆ. ಈ ಮನೆಯನ್ನ ಬೇಗ ಮಾರಾಟ ಮಾಡು, ಇಲ್ಲ ಅಂದ್ರೆ ಇನ್ನೊಂದು ಮನೆಯನ್ನಾದ್ರೂ ನೋಡು ಅಂತ ಹೇಳ್ತಾನೆ. ಸರ್, ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಆದ್ರೆ ಅಣ್ಣಮ್ಗೆ ಕಾಲ್ ಮಾಡಿ ಅಂತೇಳಿ ಅವರ ಫೋನ್ ನಂಬರ್ ಅನ್ನ ಕೊಡ್ತಾನೆ. ರೈಸ್ ಮಿಲ್ ಇಂದ ಆಂಟೋನಿ ಅಣ್ಣಮ್ಮಗೆ ಕಾಲ್ ಮಾಡ್ತಾನೆ. ಆದ್ರೆ ಅಣ್ಣಮ್ಮ ಊರಲ್ಲಿ ಇಲ್ದೇ ಇರೋದ್ರಿಂದ ಆ ಕಾಲ್ ಅನ್ನ ಲಿಫ್ಟ್ ಮಾಡೋದಿಲ್ಲ. ಆಗ ಮನೆಗೆ ಬಂದ ಆಂಟೋನಿ ಪ್ರತಿದಿನ ಎದುರ್ಕೊಂಡು ಇಲ್ಲಿ ಬದುಕೋದಿಕ್ ಆಗೋದಿಲ್ಲ, ಎಲ್ಲ ಲಗೇಜ್ ಅನ್ನ ಪ್ಯಾಕ್ ಮಾಡಿ ಇಲ್ಲಿಂದ ಹೊರಟೋಗೋಣ, ಇಲ್ಲೇ ಪಕ್ಕದಲ್ಲಿ ಒಂದು ಮನೆಯನ್ನ ನೋಡಿದೀನಿ, ಮಾರ್ನಿಂಗ್ ಎಲ್ಲ ಅಲ್ಲಿ ಶಿಫ್ಟ್ ಆಗ್ಬೇಕು ಅಂತ ಹೇಳ್ತಾನೆ. ಲಗೇಜ್ ಅನ್ನ ಶಿಫ್ಟ್ ಮಾಡೋ ಸಮಯದಲ್ಲಿ ಮೇರಿ ಕೆಳಗಡೆ ಬಿದ್ದೋಗ್ತಾಳೆ. ಮೇರಿ ಪ್ರೆಗ್ನೆಂಟ್ ಆಗಿದ್ದರಿಂದ ಆಂಟೋನಿ ಅವಳನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಆಗ ಅವರು ಹಾಸ್ಪಿಟಲ್ ಇರುವಾಗ ಅಣ್ಣಮ್ಮ ಅವರಿಗೆ ಕಾಲ್ ಮಾಡಿ, ನೀವೊಂದು ದೊಡ್ಡ ಸಮಸ್ಯೆಯಲ್ಲಿ ಇದ್ದೀರಾ, ನೀವು ಆ ಮನೆಯನ್ನ ಖಾಲಿ ಮಾಡೋದಕ್ಕೆ ಟ್ರೈ ಮಾಡ್ಬೇಡಿ, ನಾನೀಗ ಊರಲ್ಲಿಲ್ಲ, ನಾನು ಬರೋದಕ್ಕೆ ಇನ್ನೂ 2-3 ದಿನ ಆಗುತ್ತೆ, ನಾನು ಬಂದ್ಮೇಲೆ ನಿಮ್ಮನ್ನ ಮೀಟ್ ಮಾಡ್ತೀನಿ, ನಾ ಬರೋವರೆಗೂ ಹುಷಾರಾಗಿರಿ ಅಂತ ಹೇಳ್ತಾಳೆ. ಮಾರ್ನಿಂಗ್ ಆದಾಗ ಸೋಫಿಯಾ ಆಂಟೋನಿಗೆ ಕಾಲ್ ಮಾಡಿ, ಅಜ್ಜಿ ಸತ್ತೋಗಿದೆ, ನನಗೆ ತುಂಬಾ ಭಯ ಆಗ್ತಿದೆ, ಬೇಗ ಬನ್ನಿ ಅಪ್ಪ ಅಂತ ಹೇಳ್ತಾಳೆ. ಒಂದು ಕಡೆ ಆಂಟೋನಿ ಸೂರಮ್ಮಳ ಅಂತ್ಯಕ್ರಿಯೆಯನ್ನು ಮಾಡ್ತಿರುವಾಗ ಇನ್ನೊಂದು ಕಡೆ ಅಣ್ಣಮ್ಮ ಮನೆಯೆಲ್ಲ ಪರಿಶೀಲನೆ ಮಾಡ್ತಾ ಸೂರಮ್ಮ ರೂಮ್ಗೆ ಹೋಗ್ತಾಳೆ. ಅಣ್ಣಮ್ಮಗೆ ಏನೋ ಸ್ಮೆಲ್ ಬಂದು ಹಿಂದಕ್ಕೆ ತಿರುಗಿ ನೋಡಿದಾಗ ಸೂರಮ್ಮ ಕುರ್ಚಿ ಮೇಲೆ ಕುಳಿತುಕೊಂಡು ಅಳ್ತಾ ಇರ್ತಾಳೆ. ಅಣ್ಣಮ್ಮ ಸೂರಮ್ಮನ ಹತ್ರ, ನೀನ್ ಹೇಗ್ ಸತ್ತೋದೆ ಸೂರಮ್ಮ ಅಂತ ಕೇಳಿದಾಗ ಅದಕ್ಕೆ ಸೂರಮ್ಮ, ನೀನ್ಯಾರೇ ಅದನ್ನ ಕೇಳೋದಿಕ್ಕೆ, ಅಸಲಿಗೆ ನಮ್ಮ ಮನೆಯಲ್ಲಿ ನೀನೇನ್ ಮಾಡ್ತಿದ್ಯಾ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾಳೆ. ಆಗ ಅಣ್ಣಮ್ಮ, ನಿನಗೆ ಮೊಮ್ಮಗ ಹುಡ್ತಾ ಇದ್ದಾನೆ, ನಿನ್ನ ಮೊಮ್ಮಕ್ಕಳು ಈ ಮನೆಯಲ್ಲಿ ಪ್ರಶಾಂತವಾಗಿ ಬದುಕಬೇಕು ಅಂದ್ರೆ ನೀನ್ ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಅಣ್ಣಮ್ಮನಿಗೆ ಶಬ್ದ ಕೇಳಿಸಿದಾಗ ಆ ಶಬ್ದ ಯಾರ್ದು ಅಂತೇಳಿ ನೋಡೋದಿಕ್ಕೆ ರೂಮ್ ಒಳಗಡೆ ಹೋದಾಗ ಆ ಮನೆಯ ಯಜಮಾನಿ ನರ್ಸಮ್ಮ ಕಣ್ಣಿಗೆ ಕಾಣಿಸಿ ಮಾಯವಾಗ್ತಾಳೆ. ನಂತರ ಅಣ್ಣಮ್ಮ ಸತ್ತೋಗಿರುವ ಆಂಟೋನಿಯ ತಂದೆಯ ಫೋಟೋವನ್ನ ಸೂರಮ್ಮನನ್ನು ಊತಿರುವ ಜಾಗದಲ್ಲಿ ಮುಚ್ಚಿಡ್ತಾಳೆ. ಮುಚ್ಚಿಟ್ಟಿದ್ದ ಆ ಫೋಟೋ ಮತ್ತೆ ಮನೆಯಲ್ಲಿ ಪ್ರತ್ಯಕ್ಷವಾದಾಗ ಮೇರಿ ತುಂಬಾ ಭಯ ಬೀಳ್ತಾಳೆ. ಅಸಲಿಗೆ ಮುಚ್ಚಿಟ್ಟಿದ್ದ ಆ ಫೋಟೋ ಮನೆಯೊಳಗಡೆ ಮತ್ತೆ ಬಂತು ಅಂತೇಳಿ ಅಣ್ಣಮ್ಮನನ್ನ ಕೇಳ್ತಾರೆ. ಆಗ ಅಣ್ಣಮ್ಮ ಆ ದೆವ್ವ ತನ್ನ ಆಟವನ್ನ ಮತ್ತೆ ಶುರು ಮಾಡಿದೆ ಅಂತ ಹೇಳ್ತಾಳೆ. ಆಗ ಅಣ್ಣಮ್ಮ ಅವ್ರ ಜೊತೆ ಮಾತಾಡ್ತಾ, ಈ ಮನೆಯಲ್ಲಿ ಒಂದು ಆತ್ಮ ಇಲ್ಲ, ತುಂಬಾ ಆತ್ಮಗಳಿದ್ದಾವೆ, ಅವೆಲ್ಲವೂ ಕೂಡ ನಿಮ್ಮ ವಿರುದ್ಧವಾಗೇ ಇದ್ದಾವೆ, ಅಸಲಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಯಾವ್ದೋ ಶಕ್ತಿ ನನ್ನನ್ನ ತಡಿತಾ ಇದೆ ಅಂತ ಹೇಳ್ತಾಳೆ. ಮಕ್ಕಳಿಗೆ ಏನೋ ತೊಂದರೆ ಆಗುತ್ತೇನೋ ಅಂತೇಳಿ ಮೇರಿ ಭಯ ಬಿದ್ದು ಅಳ್ತಾ ಇರ್ತಾಳೆ. ನಿನಗೆ ಮಕ್ಕಳ ಮೇಲೆ ಇರೋ ಪ್ರೀತಿನೇ ನಿನ್ನ ಮಕ್ಕಳನ್ನ ಕಾಪಾಡುತ್ತೆ ಅಂತೇಳಿ ಅಣ್ಣಮ್ಮ ಮೇರಿಗೆ ಧೈರ್ಯ ಹೇಳ್ತಾರೆ. ಅಣ್ಣಮ್ಮ ಕಿಟಕಿಯಿಂದ ನೋಡಿದಾಗ ಅಲ್ಲೊಂದು ಮರ ಕಾಣಿಸುತ್ತೆ. ಅಣ್ಣಮ್ಮ ಹೋಗಿ ಆ ಮರದ ಮೇಲೆ ಕೈ ಇಟ್ಟಾಗ ಅಲ್ಲಿ ನಡೆದಿದ್ದೆಲ್ಲ ಅಣ್ಣಮ್ಮನಿಗೆ ಗೊತ್ತಾಗುತ್ತೆ. ಈ ಮನೆಗೆ ಬಂದು ಒಂದು ಫ್ಯಾಮಿಲಿ 6-7 ವರ್ಷಗಳಿಂದ ತುಂಬಾ ಸಂತೋಷವಾಗಿತ್ತು. ನಂತರ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಆ ಕುಟುಂಬವನ್ನ ತುಂಬಾ ದಾರುಣವಾಗಿ ಕೊಲ್ಲಾಯ್ತು. ಆ ಮರ ನನಗೆ ಎಲ್ಲವನ್ನು ಹೇಳ್ತಾ ಇದೆ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಿರುವಾಗ ಗೋಡೆ ಮೇಲಿದ್ದ ಒಂದು ಫೋಟೋ ಫ್ರೇಮ್ ನಲ್ಲಿ ತನ್ನ ಮುಖ ಕಾಣಿಸುತ್ತೆ. ಹಾಗೆ ಪಕ್ಕದಲ್ಲಿದ್ದ ಟೆಲಿಫೋನ್ ವೈರ್ ಅಣ್ಣಮ್ಮನ ಕುತ್ತಿಗೆಗೆ ಸುತ್ತಿಕೊಂಡು ಕೊಲ್ಲುವುದಕ್ಕೆ ಟ್ರೈ ಮಾಡುತ್ತೆ. ಆಂಟೋನಿ ಅಣ್ಣಮ್ಮನನ್ನ ಕಾಪಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆ ದೆವ್ವಗಳು ಅವನನ್ನ ಎತ್ತಿ ಬಿಸಾಕ್ತವೆ. ಆಗ ಅಣ್ಣಮ್ಮ ಅಲ್ಲೇ ಇದ್ದ ಶಿಲುಬೆಯನ್ನ ಹಿಡಿದುಕೊಂಡಾಗ ಆ ದೆವ್ವಗಳು ಓಡಿ ಹೋಗ್ತವೆ. ಆಗ ಅಣ್ಣಮ್ಮ, ನಿಮ್ಮ ಈ ಚಿಕ್ಕ ಮಗಳನ್ನ ತುಂಬಾ ಜಾಗೃತವಾಗಿ ನೋಡ್ಕೊಳ್ಳಿ, ಅಮಾಸೆ ವರ್ಷತ್ತಿಗೆ ಇದಕ್ಕೆ ಪರಿಹಾರವನ್ನ ನಾನ್ ತಗೊಂಡ್ಬರ್ತೀನಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆ ರಾತ್ರಿ ಎಲ್ಲರೂ ಊಟ ಮಾಡೋದಿಕ್ಕೆ ಕುಳಿತುಕೊಂಡಾಗ ಆತ್ಮ ಆವರಿಸಿರುವ ತಾರಾ, ಪ್ರತಿದಿನ ಇದೇ ಸಾಂಬಾರ್ ಕೊಡ್ತೀರಾ ಅಂತೇಳಿ ಆ ತಟ್ಟೆನ
ನೆಲಕ್ಕೆ ಬಿಸಾಕ್ತಾಳೆ. ಅವಳ ದೇಹದಲ್ಲಿ ಆತ್ಮ ಇದೆ ಅಂತೇಳಿ ಗೊತ್ತಾಗಿ ತಾರಾ ಏನಾಗುತ್ತೆ ಅಂತೇಳಿ ಭಯ ಬೀಳ್ತಾ ಇರ್ತಾರೆ. ಆ ನಂತರ ಸ್ಟೋರಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಅಸಲಿಗೆ ಸೂರಮ್ಮ ಹೇಗ್ ಸತ್ತೋದ್ಲು ಅಂದ್ರೆ ಲಗೇಜ್ ಶಿಫ್ಟ್ ಮಾಡೋ ಸಮಯದಲ್ಲಿ ಮೇರಿ ಕೆಳಗಡೆ ಬಿದ್ದಾಗ ಆಂಟೋನಿ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಆ ರಾತ್ರಿ ಸೂರಮ್ಮ ಮಕ್ಳು ಏನ್ ಮಾಡ್ತೀರ ಅಂತೇಳಿ ಅವ್ರ ರೂಮಿಗೆ ನೋಡೋದಿಕ್ ಹೋದಾಗ ಆಗ ಒಂದು ದೆವ್ವ ಮೆಟ್ಟಲ್ ಮೇಲೆ ಕುಳಿತುಕೊಂಡು ಸೂರಮ್ಮನನ್ನ ಹಾಗೆ ನೋಡ್ತಾ ಇರುತ್ತೆ. ಸೂರಮ್ಮ ಭಯದಿಂದ ದೆವ್ವವನ್ನ ನೋಡ್ತಾ ಮೆಟ್ಟಿಲನ್ನ ಇಳಿಯೋದಕ್ಕೆ ಹೋಗ್ತಿರುವಾಗ ಆಗ ಆ ದೆವ್ವ ಅವಳನ್ನ ಕೊಂದಾಕುತ್ತೆ. ಮತ್ತೆ ಸೀನ್ ಕಟ್ ಮಾಡಿದ್ರೆ ಅಣ್ಣಮ್ಮ ತನ್ನ ಮನುಷ್ಯರೊಂದಿಗೆ ಆ ಮನೆ ಹತ್ರ ಬರ್ತಾಳೆ. ಆಗ ಅಣ್ಣಮ್ಮ ಆಂಟೋನಿ ಹತ್ರ ನೀವು ಈ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ನೀವು ಈ ಮನೆಯಲ್ಲಿಯೇ ಪ್ರಶಾಂತವಾಗಿ ವಾಸ ಮಾಡುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರಾತ್ರಿ ಅಣ್ಣಮ್ಮಗೆ ಒಂದು ಮರದ ಹತ್ತಿರ ಒಂದು ಮಗುವಿನ ಅಸ್ಥಿ ಪಂಜರ ಕಾಣಿಸುತ್ತೆ. ಮಾರನೇ ದಿನ ಬೆಳಿಗ್ಗೆ ಆಂಟೋನಿ ಅಣ್ಣಮ್ಮಗೆ ನಾನೇನಾದ್ರೂ ನಿಮ್ಗೆ ಸಹಾಯ ಮಾಡ್ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಅಣ್ಣಮ್ಮ ಬೇಡ, ನಿನ್ನ ಗಮನವೆಲ್ಲ ಮಕ್ಕಳ ಮೇಲೆ ಇರ್ಲಿ ಅಂತ ಹೇಳ್ತಾಳೆ. ಸೋಫಿಯಾ ತಾರಾ ಆಟ ಆಡ್ತಿರುವಾಗ ಒಂದು ಆತ್ಮ ತಾರಳನ್ನ ಕರೆದಾಗ ಕರೆದಿರುವ ಶಬ್ದದ ಕಡೆಗೆ ತಾರಾ ಹೋಗ್ತಾ ಇರ್ತಾಳೆ. ತಾರಾಗ ಏನಾಯ್ತು ಅಂತ ಹೇಳಿ ಅಣ್ಣಮ್ಮ ಮತ್ತು ಆಂಟೋನಿ ಹೋಗಿ ನೋಡಿದಾಗ ಆಗಾಗ್ಲೇ ಒಂದು ಆತ್ಮ ತಾರಳ ದೇಹವನ್ನ ಆವರಿಸಿ ಚಪ್ಪಲಿ ಇಲ್ದೆ ಒಂದು ಮರವನ್ನ ಸುತ್ತಾಕ್ತಾ ಇರುತ್ತೆ. ಅಣ್ಣಮ್ಮ ಆಂಟೋನಿ ಹತ್ರ ಅವಳನ್ನ ತಡಿಬೇಡ, ಅವಳು ಸುತ್ತಲಿ ಬಿಡು ಅಂತ ಹೇಳ್ತಾಳೆ. ಆಗ ಅವಳನ್ನ ಅಲ್ಲೇ ಬಿಟ್ಟು ಮತ್ತೊಂದು ಮರದ ಹತ್ರ ಬರ್ತಾರೆ. ಆಗ ಅಣ್ಣಮ್ಮ ರಾತ್ರಿ ಕಾಣಿಸಿದ್ದ ಅಸ್ಥಿ ಪಂಜರವನ್ನ ಮೇರಿ ಮತ್ತು ಆಂಟೋನಿಗೆ ತೋರಿಸಿ ಈ ಅಸ್ಥಿ ಪಂಜರ ಈ ಮನೆಯಲ್ಲಿರುವ ಒಂದು ಮಗುದೆ, ತನ್ನ ಸ್ವಂತ ತಂದೆನೇ ಈ ಮಗುವನ್ನ ಕೊಲ್ಲುವುದಕ್ಕೆ ಅಟ್ಟಾಡಿಸಿದ, ಆ ಮಗು ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕೆ ಈ ಮರವನ್ನ ಹತ್ತಿದೆ, ಆದ್ರೆ ಆ ಮಗು ಅಲ್ಲೇ ಪ್ರಾಣವನ್ನ ಕಳೆದುಕೊಂಡಿದೆ. ತಾರಾ ಕಾಲಲ್ಲಿ ರಕ್ತ ಬರೋವರೆಗೂ ರಾತ್ರಿ ಎಲ್ಲ ಸುತ್ತಿ ಸುತ್ತಿ ಕೆಳಗಡೆ ಬಿದ್ದೋಗ್ತಾಳೆ. ಆಗ ಎಲ್ಲರೂ ಅದನ್ನ ತಿಳಿದುಕೊಂಡು ತಾರಳನ್ನ ಕರೆದುಕೊಂಡು ಮನೆ ಒಳಗಡೆ ಬರ್ತಾರೆ. ತಾರಳನ್ನ ಕರ್ಕೊಂಡ್ಬಂದು ಒಂದು ಟೇಬಲ್ ಮೇಲೆ ಮಲಗಿಸಿ ಡೋರು ಕಿಟಕಿಗಳನ್ನ ಕ್ಲೋಸ್ ಮಾಡ್ತಾರೆ. ಅಣ್ಣಮ್ಮ ಈ ಒಂದು ರಾತ್ರಿ ಮಾತ್ರ ನಮಗೆ ಸಮಯವಿದೆ, ಹೇಗಾದ್ರೂ ಮಾಡಿ ಈ ಫ್ಯಾಮಿಲಿನ ನಾವು ಕಾಪಾಡಬೇಕು ಅಂತೇಳಿ ತನ್ನ ಮನುಷ್ಯರ ಹತ್ರ ಹೇಳ್ತಾಳೆ. ಈ ರಾತ್ರಿ ಯಾರು ಕೂಡ ಊಟ ಮಾಡಬಾರ್ದು, ಮಲಗಬಾರ್ದು, ಗೊತ್ತಿಲ್ದಿರೋ ವ್ಯಕ್ತಿ ಯಾರಾದ್ರೂ ಈ ಮನೆಗೆ ಬಂದ್ರೆ ಅವನನ್ನ ಮಾತಾಡಿಸಬಾರ್ದು, ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು, ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾಳೆ. ಮಗುವಿನ ದೇಹದಿಂದ ಆತ್ಮವನ್ನ ಹೊರಗಡೆ ಕಳಿಸೋ ಪ್ರೋಸೆಸ್ ಅನ್ನ ಶುರು ಮಾಡುವಂತೇಳಿ ಜೀಕೆಗೆ ಹೇಳ್ತಾಳೆ. ಜೀಕೆ ಮಂತ್ರವನ್ನ ಹೇಳ್ತಾ ಮಂತ್ರಿಸಿದ ಜಲವನ್ನ ಮನೆಯಲ್ಲೆಲ್ಲ ಹಾಕ್ತಾ ಬರ್ತಾನೆ. ಮತ್ತೆ ಮಗು ಹತ್ರ ಬಂದು ಒಂದು ಬುಕ್ ಅನ್ನ ತಗೊಂಡು ಮಂತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತಿದ್ದ ಹಾಗೇನೆ ಕರೆಂಟ್ ಹೋಗುತ್ತೆ. ಎಲ್ಲರೂ ಲ್ಯಾಂಪರ್ ತಗೊಂಡು ಮಗುವಿನ ಸುತ್ತ ಇಡ್ತಾರೆ. ಜೀಕೆ ಬುಕ್ ಅನ್ನ ತಗೊಂಡು ಮಂತ್ರವನ್ನ ಹೇಳುತ್ತಾ ಪವರ್ಫುಲ್ ಕಾಯಿನ್ ಗಳನ್ನ ಮಗುವಿನ ಸುತ್ತ ಇಡ್ತಾರೆ. ಮೊದಲ ಕಾಯಿನ್ ತಾರಾ ಮುಂದೆ ಇಡುತ್ತಿದ್ದಾಗೇನೆ ತಾರಾ ವಿಲವಿಲ ಒದ್ದಾಡುತ್ತಾ ನನಗೆ ತುಂಬಾ ಹಸಿವಾಗ್ತಿದೆ, ಅನ್ನ ಇಡಮ್ಮ ಅಂತ ಹೇಳ್ತಾಳೆ. ತಾರಾ ಮಾತಾಡ್ತಿರೋದನ್ನ ನೋಡಿ ಎಲ್ಲರೂ ಆಶ್ಚರ್ಯವಾಗ್ತಾರೆ. ಅದೆಲ್ಲ ಆತ್ಮ ಆಡಿಸ್ತಿರೋ ನಾಟಕ ಅಂತೇಳಿ ಅಣ್ಣಮ್ಮ ಅವ್ರ ಹತ್ರ ಹೇಳ್ತಾರೆ. ಜೀಕೆ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಿದಾಗ ಆ ಮಗು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತೆ. ಬೀಗ ಹಾಕಿದ್ದ ರೂಮಿನಿಂದ ಆತ್ಮಗಳು ಹೊರಗಡೆ ಬರುವುದಕ್ಕೆ ಡೋರನ್ನ ಒಡೆದು ಹಾಕ್ತಾ ಇರ್ತವೆ. ಸ್ವಲ್ಪ ಸಮಯದಲ್ಲಿ ಆ ದೆವ್ವಗಳು ಆ ಡೋರನ್ನ ಒಡೆದು ಹಾಕಿ ಆಚೆ ಬರ್ತವೆ. ಆಗ ತಾರಳ ಶರೀರ ಮೇಲೆ ಹೋಗಿ ಕೆಳಗಡೆ ಬಿದ್ದೋಗುತ್ತೆ. ಆಗ ತಾರಳ ದೇಹದಲ್ಲಿದ್ದ ಆತ್ಮ ಆಂಟೋನಿ ಹತ್ರ ಮಾತಾಡ್ತಾ ಏನೋ ತಾಯಿ ಗರ್ಭದಲ್ಲಿರೋ ಮಗುವನ್ನ ಅವಾಶನ್ ಮಾಡಿ ಅಲ್ಲೇ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತೀಯಾ, ತುಂಬಾ ಕೋಪದಲ್ಲಿ ಮಾತಾಡ್ತಾ ಇವತ್ ರಾತ್ರಿ ನಿಮ್ಮೆಲ್ಲರ ಕಥೆಯನ್ನ ಮುಗಿಸ್ತೀನಿ ಅಂತ ಹೇಳುತ್ತೆ. ಆಗ ತಕ್ಷಣ ಆತ್ಮಗಳು ತನ್ನ ಶಕ್ತಿಯಿಂದ ತಾರಳನ್ನ ಆ ರೂಮ್ ಒಳಗಡೆ ಎಳ್ಕೊಂಡು ಹೋಗ್ತವೆ. ಆಗ ತಾರಾಗೋಸ್ಕರ ಎಲ್ಲರೂ ಕೂಡ ಆ ರೂಮ್ ಒಳಗಡೆ ಹೋಗ್ತಾರೆ. ಆದ್ರೆ ತಾರಾ ಅಲ್ಲಿ ಕಾಣಿಸೋದಿಲ್ಲ. ಆಗ ಅಣ್ಣಮ್ಮ ಆಂಟೋನಿಯನ್ನ ಮೇರಿ ಮತ್ತು ಸೋಫಿಯಾ ಹತ್ರ ಇರುವಂತೇಳಿ ಕಳಿಸ್ತಾಳೆ. ಅಣ್ಣಮ್ಮಗೆ ಆ ರೂಮ್ ನ ಕೆಳಗಡೆ ಒಂದು ಸೀಕ್ರೆಟ್ ಡೋರ್ ಕಾಣಿಸುತ್ತೆ. ಆ ಡೋರ್ ಅನ್ನ ಓಪನ್ ಮಾಡಿದ್ರೆ ಅಂಡರ್ ಗ್ರೌಂಡ್ ಅಲ್ಲಿರುವ ಒಂದು ರೂಮ್ ಕಾಣಿಸುತ್ತೆ. ಅಣ್ಣಮ್ಮ ತನ್ನ ಅಸಿಸ್ಟೆಂಟ್ ಆರ್ಯನನ್ನ ಕರ್ಕೊಂಡು ಆ ರೂಮ್ ಒಳಗಡೆ ಹೋಗ್ತಾಳೆ. ಆ ರೂಮ್ ಒಳಗಡೆ ಹೋದ್ಮೇಲೆ ಆರ್ಯನಿಗೆ ಅಣ್ಣಮ್ಮನ ಹಿಂದೆ ನಿಂತುಕೊಂಡು ಆ ದೆವ್ವಗಳು ಎದುರಿಸ್ತಾ ಇರ್ತವೆ. ಆಗ ಅಣ್ಣಮ್ಮ ಆರ್ಯನ ಹತ್ರ ನೀನ್ ನೋಡ್ತಿರೋದು ಯಾವ್ದು ನಿಜವಲ್ಲ, ಅವನು ನಿನ್ನ ಭಯ ಬೀಳಿಸ್ತಾ ಇದ್ದಾವೆ, ನೀನು ಭಯ ಬೀಳ್ಬೇಡ ಅಂತ ಹೇಳ್ತಾಳೆ. ಆಗ ಅವರಿಗೆ ಒಂದು ಬಾಕ್ಸ್ ನಲ್ಲಿ ಇರುವ ಶವಗಳು ಅಸ್ಥಿಪಂಜರವಾಗಿ ಕಾಣಿಸ್ತವೆ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ 1937 ಗೆ ಹೋಗುತ್ತೆ. 1937 ಅಲ್ಲಿ ಆ ಮನೆಯಲ್ಲಿ ಒಂದು ಫ್ಯಾಮಿಲಿ ವಾಸವಿರುತ್ತೆ. ಆ ಮನೆ ಯಜಮಾನಿ ನರಸಮ್ಮ ಗಂಡು ಮಗು ಬೇಕು ಅಂತೇಳಿ 4 ಜನ ಹೆಣ್ಣು ಮಗಳು ಹುಟ್ಟಿದ್ರು ಕೂಡ ತನ್ನ ಸೊಸೆಗೆ ಯಾವಾಗಲೂ ಕೂಡ ಹಿಂಸೆಯನ್ನ ಕೊಡ್ತಾ ಇರ್ತಾಳೆ. ನರಸಮ್ಮನ ಮಗ ನಾಯ್ಡು ಕೂಡ ನನಗೆ ಗಂಡು ಮಗು ಬೇಕು ಅಂತೇಳಿ ತನ್ನ ಹೆಂಡತಿಯ ಮೇಲೆ ಮೃಗದಂತೆ ವರ್ತಿಸ್ತಾ ಇರ್ತಾನೆ. ಈ ನಾಯ್ಡು ಬೇರೆ ಯಾರು ಅಲ್ಲ, ಆಂಟೋನಿ ಮಿಲ್ನಿಂದ ಮನೆಗೆ ಬರುವಾಗ ಅವನ ಜೊತೆಗೆ ಬಂದಲ್ಲ ಅವನೇ ನಾಯ್ಡು. ಸತ್ತು ಹೋಗಿರುವ ಆ ನಾಯ್ಡು ಅವತ್ತಿನ ದಿನ ಆಂಟೋನಿ ಪಕ್ಕದಲ್ಲಿ ಅವನ ಜೊತೆ ಬಂದ. ನರಸಮ್ಮ ಒಬ್ಬ ಮಂತ್ರಗಾತಿಯನ್ನ ಕರೆದುಕೊಂಡು ಬಂದು ತನ್ನ ಸೊಸೆಯನ್ನ ಅಂಡರ್ ಗ್ರೌಂಡ್ ನಲ್ಲಿರುವ ಒಂದು ರೂಮ್ಗೆ ಕರೆದುಕೊಂಡು ಹೋಗಿ ಟೇಬಲ್ ಗೆ ಕಟ್ಟಿ ಹಾಕ್ತಾಳೆ. ಈ ಸಾರಿ ಇವಳಿಗೆ ಹುಟ್ಟುವುದು ಗಂಡ್ಮಗನೋ ಹೆಣ್ಮಗನೋ ಹೇಳು ಅಂತೇಳಿ ಆ ಮಂತ್ರಗಾತಿಯನ್ನ ಕೇಳಿದಾಗ ಇವಳಿಗೆ ಮತ್ತೆ ಹುಟ್ಟುವುದು ಹೆಣ್ಮಗುನೇ ಅಂತ ಹೇಳ್ತಾಳೆ. ಈಗಾಗ್ಲೇ 4 ಜನ ಹೆಣ್ಮಕ್ಳನ್ನ ಆಡಿದ್ಯಾ, ಮತ್ತೆ ಈಗ ಹೆಣ್ಮಗಳನ್ನೇ ಆಡಿದ್ಯಾ ಅಂತೇಳಿ ಕತ್ತಿಯಿಂದ ಅವಳ ಹೊಟ್ಟೆಗೆ ಚುಚ್ಚಿ ಅವಳನ್ನ ಕೊಂದಾಕ್ತಾಳೆ. ಹೊಟ್ಟೆಲಿರೋ ಮಗುವನ್ನು ಕೂಡ ಆಚೆ ತೆಗೆದು ಅದನ್ನು ಕೂಡ ಸಾಯಿಸಾಕ್ತಾಳೆ. ಅದನ್ನು ನೋಡಿದ ನಾಯ್ಡು ಮತ್ತು ಮಂತ್ರಗಾತಿ ಇಬ್ರು ಭಯ ಬಿದ್ದೋಗ್ತಾರೆ. ಆಗ ನಾಯ್ಡು ಕೂಡ ತನ್ನ 4 ಹೆಣ್ಣು ಮಕ್ಕಳನ್ನ ಓಡಾಡಿಸಿ ಕೊಂದಾಕ್ತಾನೆ. ಆದ್ರೆ ಒಂದ್ ಮಗು ಮಾತ್ರ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಮರ ಹತ್ತಿ ಅಲ್ಲಿ ಸತ್ತೋಗುತ್ತೆ. ಏನಾಗಿದೆ ಅಂತೇಳಿ ಅಣ್ಣಮ್ಮಗೆ ಎಲ್ಲಾ ಅರ್ಥವಾಗಿ ಅಸ್ಥಿ ಪಂಜರವಿರುವ ಆ ಬಾಕ್ಸ್ ಅನ್ನ ಹಾಲ್ಗೆ ತಗೊಂಡ್ಬರ್ತಾಳೆ. ಜೀಕೆ ಅಣ್ಣಮ್ಮನ ಹತ್ರ ತಾರ ಮೇಲೆ ಯಾವ ಮಂತ್ರವನ್ನ ಪ್ರಯೋಗಿಸಿದ್ರು ಕೂಡ ಆ ಆತ್ಮ ತಾರಳನ್ನ ಬಿಡ್ತಾ ಇಲ್ಲ ಅಂತ ಹೇಳ್ತಾನೆ. ನಂತರ ಅಣ್ಣಮ್ಮ ನಡೆದೆಲ್ಲವನ್ನು ಆ ಮನೆಯವ್ರಿಗೆ ಹೇಳ್ತಾ ಈ ಮನೆಯಲ್ಲಿ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದಾಳಿ
ನಡೀತಾನೆ ಇದೆ. ಆಗ ಮೇರಿಯನ್ನ ನಿನಗೆ ಯಾವ ರೀತಿ ದಾಳಿ ನಡೆದಿದೆ ಅಂತ ಕೇಳ್ತಾರೆ. ಆಗ ಮೇರಿ ನನಗೆ ಯಾವ ರೀತಿನೂ ದಾಳಿ ನಡೆದಿಲ್ಲ ಅಂತ ಹೇಳ್ತಾಳೆ. ಆವಾಗ ಅಣ್ಣಮ್ಮನ್ಗೆ ಅರ್ಥವಾಗುತ್ತೆ, ಸತ್ತು ಹೋಗಿರುವ ಆ ಪಿಂಡ ಒಂದು ಮಹಾಶಕ್ತಿಯಾಗಿ ಬದಲಾಗಿ ನಿನ್ನ ಹೊಟ್ಟೆಯೊಳಗಿರುವ ಪಿಂಡಕ್ಕೆ ಒಂದು ಶಕ್ತಿಯಂತೆ ನಿಂತಿದೆ. ನೀನು ಯಾವಾಗ ಮಗುಗೆ ಜನ್ಮವನ್ನು ನೀಡ್ತೀಯೋ ಆಗ ತಕ್ಷಣ ಆ ಆತ್ಮ ನಿನ್ನ ಮಗುವಿನೊಳಗಡೆ ಸೇರಿಕೊಳ್ಳುತ್ತೆ. ಈಗ ತಾರ ಶರೀರದಲ್ಲಿರುವ ಆತ್ಮವು ಕೂಡ ಆ ಪಿಂಡದ್ದೇ ಅಂತ ಹೇಳ್ತಾರೆ. ಆ ಪಿಂಡದ ಆತ್ಮವನ್ನು ಎದುರಿಸಬೇಕು ಅಂದ್ರೆ ಸ್ವಲ್ಪ ಪಿಂಡಗಳನ್ನ ಮದ್ದುಗಳಾಗಿ ಮಾಡಿಕೊಂಡು ಅವುಗಳನ್ನೇ ಆ ಪಿಂಡ ಅಂದ್ಕೊಂಡು ನಾನು ಹೇಳಿದ ಮಂತ್ರವನ್ನ 280 ಸಾರಿ ಹೇಳ್ತಾ ಆ ಪಿಂಡಗಳ ಮೇಲೆ ಹಾಲಿನ ಹನಿಗಳನ್ನ ಹಾಕ್ತಾ ಇರುವಂತ ಅಣ್ಣಮ್ಮ ಮೇರಿ ಹತ್ರ ಹೇಳ್ತಾರೆ. ಆಗ ಅಣ್ಣಮ್ಮ ಸುಹೇಲ್ ಮತ್ತು ಆಂಟೋನಿಯನ್ನ ಸತ್ತು ಹೋಗಿರುವ ತಾಯಿ ಮಕ್ಕಳ ಶವಕ್ಕೆ ಅಂತ್ಯಕ್ರಿಯೆಯನ್ನ ಮಾಡಿ ಅಂತೇಳಿ ಕಳಿಸ್ತಾಳೆ. ಆಂಟೋನಿ ಆ ಶವಗಳನ್ನ ಸುಟ್ಟಾಕುವುದಕ್ಕೆ ಹೋಗುತ್ತಿರುವಾಗ ನಾಯ್ಡು ಪ್ರತ್ಯಕ್ಷವಾಗಿ ನೀನೊಂದ್ಸರಿ ನನ್ನನ್ನು ನೋಡು ಅಂತ ಹೇಳ್ತಾನೆ. ಆದ್ರೆ ಆಂಟೋನಿ ಮಾತ್ರ ಅವನ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಆ ಅಸ್ಥಿ ಪಂಜರಗಳನ್ನ ಸುಟ್ಟಾಕ್ತಾನೆ. ಸುಹೇಲ್ ಉಳಿದ ಕೆಲಸಗಳನ್ನ ನಾನು ಪೂರ್ತಿ ಮಾಡ್ತೀನಿ, ನೀವು ಮನೆ ಒಳಗಡೆ ಹೋಗಿ ಅಂತ ಹೇಳ್ತಾನೆ. ನಾಯ್ಡು ಸುಹೇಲ್ ಹತ್ರ ಬಂದು ಅವನಿಗೆ ಸಿಟ್ಟು ಬರುವಂತೆ ಮಾಡಿ ಅವನು ತನ್ನ ಕಣ್ಣುಗಳನ್ನ ನೋಡುವಂತೆ ಮಾಡ್ತಾನೆ. ಸುಹೇಲ್ ನಾಯ್ಡು ಕಣ್ಣುಗಳನ್ನ ನೋಡಿದ ತಕ್ಷಣ ನಾಯ್ಡು ಸುಹೇಲ್ನ ದೇಹವನ್ನ ಆವರಿಸಿಕೊಂಡು ಬಿಡ್ತಾನೆ. ಸುಹೇಲ್ ದೇಹವನ್ನ ಆವರಿಸಿಕೊಂಡಿದ್ದ ನಾಯ್ಡು ಮನೆಯೊಳಗಡೆ ಹೋಗಿ ಆ ಪಾಪವನ್ನ ಇಲ್ಲೇ ಬಿಟ್ಟು ನೀವೆಲ್ಲರೂ ಇಲ್ಲಿಂದ ಹೊರಟೋಗಿ ಅಂತ ಜೋರಾಗಿ ಕಿರಿಸ್ತಾನೆ. ಸುಹೇಲ್ ಅಣ್ಣಮ್ಮನ ಮೇಲೆ ಆಂಟೋನಿ ಮೇಲೆ ದಾಳಿ ಮಾಡ್ತಾ ಇರ್ತಾನೆ. ಆಗ ಅಣ್ಣಮ್ಮ ಒಂದು ಮಂತ್ರದ ಆಹಾರವನ್ನ ಸುಹೇಲ್ ಕೊರಳಿಗೆ ಹಾಕಿದಾಗ ಆಗ ನಾಯ್ಡು ಸುಹೇಲ್ ನನ್ನ ಬಿಟ್ಟು ಹೊರಟೋಗ್ತಾನೆ. ಮೇರಿ ಮಾಡ್ತಿರೋ ಪೂಜೆ ಮುಗಿದೋದ ನಂತರ ಅಣ್ಣಮ್ಮ ತಾರಳನ್ನ ಮೇಲೇಳಿಸಿದಾಗ ತಾರಳ ದೇಹದಲ್ಲಿದ್ದ ಆತ್ಮ ಹೊರಟು ಹೋಗಿ ಅವಳು ನಾರ್ಮಲ್ ಆಗಿ ಮೇಲೆ ಹೇಳ್ತಾಳೆ. ಪೂಜೆಗೆ ಇಟ್ಟಿದ್ದ ಪಿಂಡವನ್ನ ಅಣ್ಣಮ್ಮ ತೆಗೆದುಕೊಂಡು ಹೋಗಿ ಮುಚ್ಚಿ ಬಿಡ್ತಾಳೆ. ಆ ಆತ್ಮಗಳಿಂದ ರಕ್ಷಣೆ ಮಾಡಿದಕ್ಕೋಸ್ಕರ ಆಂಟೋನಿ ಫ್ಯಾಮಿಲಿ ಅಣ್ಣಮ್ಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಲೋಕನಾಥ್ ಆ ಆತ್ಮಗಳಿಂದ ಆಂಟೋನಿನ ಮತ್ತು ಅವರ ಫ್ಯಾಮಿಲಿಯನ್ನ ಕಾಪಾಡಿದೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅಣ್ಣಮ್ಮನಿಗೆ ಯಾರೋ ಪ್ರಾಬ್ಲಮ್ ಇದ್ದಾರೆ ಅಂತೇಳಿ ಒಂದು ಕಾಲ್ ಬರುತ್ತೆ. ಆಗ ಅಣ್ಣಮ್ಮ ಲೋಕನಾಥ್ ನನ್ನ ಇನ್ನು ನೀನು ಹೊರಡು ಅಂತ ಹೇಳ್ತಾಳೆ. ಆದ್ರೆ ಲೋಕನಾಥ್ ಮಾತ್ರ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಆ ಫೋನ್ ಬಂದಿರೋ ಜಾಗಕ್ಕೆ ಅಣ್ಣಮ್ಮ ಮತ್ತು ಲೋಕನಾಥ್ ಇಬ್ರು ಹೋಗ್ತಾರೆ. ಆಗ ಅಲ್ಲಿ ಡ್ರೈವರ್ಗೆ ಮುಚ್ಚಿಡು ಅಂತ ಹೇಳಿದ್ದ ಆ ನಾಯಿ ಶವ ಕಾಣಿಸುತ್ತೆ. ಆಗ ಲೋಕನಾಥ್ ಅಣ್ಣಮ್ಮನ ಹತ್ರ ಈ ನಾಯಿ ಶವವನ್ನ ಮುಚ್ಚಿಡುದಕ್ಕೆ ಹೇಳಿದ್ರಲ್ಲ ಇದೇನ್ ಇಲ್ಲಿದೆ ಅಂತ ಹೇಳ್ತಾನೆ. ಅದೊಂದು ಪಾಳು ಬಿದ್ದ ಮನೆ, ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಆಗ ಲೋಕನಾಥ್ ಅಣ್ಣಮ್ಮನ ಹತ್ರ ಇಲ್ಲಿ ಯಾರು ಇಲ್ಲ ತಾನೆ, ಈಗೇನ್ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಅಣ್ಣಮ್ಮ ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ, ಇಲ್ಲಿ ಯಾರು ಕಷ್ಟದಲ್ಲಿದ್ರೆ ಅವ್ರನ್ನ ಕಾಪಾಡಿ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಲೋಕನಾಥ್ ಒಳಗಡೆ ಯಾರಾದ್ರೂ ಇದಾರೆ ಏನೋ ನೋಡ್ತೀನಿ ಅಂತ ಹೇಳ್ತಾನೆ. ಆಗ ಅಣ್ಣಮ್ಮ ನನ್ನ ದಂಡಗಳು ವಸ್ತುಗಳನ್ನೆಲ್ಲ ಕಾರ್ ಹತ್ರ ಬಿಟ್ಟು ಬಂದಿನೇನೋ ಅಂತೇಳಿ ಗಾಬರಿಯಿಂದ ಕಾರ್ ಕಡೆಗೆ ನೋಡ್ತಾಳೆ. ಆಗ ಲೋಕನಾಥ್ ಅಣ್ಣಮ್ಮನ ಪಕ್ಕದಲ್ಲಿಯೇ ಬಂದು ನಿಂತ್ಕೊಳ್ತಾನೆ. ನಿಜ ಹೇಳ್ಬೇಕಂದ್ರೆ ಅವನು ಲೋಕನಾಥ್ ಅಲ್ಲ, ನಾಯ್ಡು. ನಾಯ್ಡು ಲೋಕನಾಥ್ನ ರೂಪದಲ್ಲಿ ಅವಾಗಿನಿಂದಲೂ ಅಣ್ಣಮ್ಮನ ಜೊತೆನೇ ಇರ್ತಾನೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನನಗೆ ಎಷ್ಟೋ ಮೋಟಿವೇಶನ್ ಅನ್ನ ನೀಡುತ್ತೆ. ಧನ್ಯವಾದಗಳು.